ಒಮ್ಮೆ ನಾಯಕರು ಮಾತಾಡುವಾಗ ಏನು ಮಾತಾಡ್ತಾ ಇದ್ವಿ ಅಂತೇಳಿ ಆಲೋಚನೆಯನ್ನು ಮಾಡೋದಿಲ್ಲ. ನೋಡಿ, ಈ ಒಂದು ಹೇಳಿಕೆ, ಭೈರತಿ ಸುರೇಶ್ ಅವರ ಹೇಳಿಕೆ ಸಂಕಷ್ಟ ತಂದಿಡ್ತವ್ರಿಗೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಸದನದಲ್ಲಿ ಕರಾವಳಿಯವರು ಬೆಂಕಿ ಹಚ್ಚೋರು ಅಂತೇಳಿ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇದು ಕರಾವಳಿ ಭಾಗದ ಜನರಿಗೆ ಮಾಡಿದ ಅವಮಾನ ಅಂತೇಳಿ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಕರಾವಳಿ ಭಾಗದ ಶಾಸಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಭೈರತಿ ಸುರೇಶ್ ಅವರು ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ಕರಾವಳಿ ಭಾಗದ ಜನ ಸುಮ್ಮನೆ ಇರ್ತಾರಾ? ನಗರಬಾಬು, ಖಂಡಿತವಾಗ್ಲು ಈಗಾಗಲೇ ದ್ವೇಷ ಭಾಷಣದ ಸಂಬಂಧಪಟ್ಟಂತೆ ಬಿಲ್ಲನ್ನ ತರಲಾಗ್ತಾ ಇತ್ತು. ಆ ಬಿಲ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಸೊ ಏಕಾಏಕಿ ಸದನದ ವಿಚಾರದಲ್ಲಿ, ಅಂದ್ರೆ ಸದನದಲ್ಲಿ ಇದ್ದಂತ ಸಚಿವ ಭೈರತಿ ಸುರೇಶ್ ಅವರು ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋರು ಅನ್ನುವಂಥ ಮಾತನ್ನ ಹೇಳ್ತಾರೆ. ಕಾರಣ ಅಂತಂದ್ರೆ ಅಲ್ಲಿ ಒಂದಷ್ಟು ಬಿಜೆಪಿಯವರನ್ನ ಲಾಕ್ ಮಾಡಲಿಕ್ಕೆ ನೀವು ಈ ರೀತಿಯಾದಂಥ ಚರ್ಚೆಯನ್ನ ಅಥವಾ ಈ ತರದ ಬಿಲ್ಲನ್ನ ತರ್ತಿದ್ದೀರಿ ಅನ್ನುವಂಥ ಮಾತನ್ನ ಶಾಸಕರಾದಂಥ ಸುನಿಲ್ ಕುಮಾರ್ ಆಗಿರ್ಬೋದು, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಆಗಿರ್ಬೋದು, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಕರಾವಳಿ ಭಾಗದ ಶಾಸಕರಾಗಿರ್ತಾರೆ. ಸೊ ಹೀಗಾಗಿ ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇದ್ದೀರಿ, ಸೊ ನೀವು ಇರೋದೇ ಬೆಂಕಿ ಹಚ್ಚೋಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದರ ವಿರೋಧವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ತನ್ನ ಮಾತನ್ನ ಭೈರತಿ ಸುರೇಶ್ ಅವರು ಸಮರ್ಥಿಸ್ಕೋತಾರೆ. ಹೌದು, ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಇದನ್ನು ವಿರೋಧಿಸಿ ಆ ಬಿಲ್ಲನ್ನ ತಂದಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಜೊತೆಗೆ ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಕೂಡ ವಿರೋಧಿಸಿ ಬಾವಿಗಿಳಿತಾರೆ. ಸೊ ಇದಿಷ್ಟೇ ಅಲ್ಲ, ಈಗಾಗಲೇ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥ ಬಿಜೆಪಿ ನಾಯಕರು ಬಾವಿಗಿಳಿದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸೊ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಯಾಕಂತಂದ್ರೆ ದ್ವೇಷ ಭಾಷಣದ ಬಿಲ್ಲು ಪರಿಷತ್ಗೆ ಹೋಗುತ್ತೆ. ಆದ್ರೆ ಒಬ್ಬ ಸಚಿವರಾಗಿ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವರ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ಆಗ್ರಹವನ್ನ ಮಾಡೋದ್ರ ಜೊತೆಗೆ ಸಚಿವರು ಈ ರೀತಿ ಮುಂದೆಂದು. ಓಕೆ, ಥ್ಯಾಂಕ್ ಯು. ಒಮ್ಮೆ ನಾಯಕರು ಮಾತಾಡುವಾಗ ಏನು ಮಾತಾಡ್ತಾ ಇದ್ವಿ ಅಂತೇಳಿ ಆಲೋಚನೆಯನ್ನು ಮಾಡೋದಿಲ್ಲ. ನೋಡಿ, ಈ ಒಂದು ಹೇಳಿಕೆ, ಭೈರತಿ ಸುರೇಶ್ ಅವರ ಹೇಳಿಕೆ ಸಂಕಷ್ಟ ತಂದಿಡ್ತವ್ರಿಗೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಸದನದಲ್ಲಿ ಕರಾವಳಿಯವರು ಬೆಂಕಿ ಹಚ್ಚೋರು ಅಂತೇಳಿ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇದು ಕರಾವಳಿ ಭಾಗದ ಜನರಿಗೆ ಮಾಡಿದ ಅವಮಾನ ಅಂತೇಳಿ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಕರಾವಳಿ ಭಾಗದ ಶಾಸಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಭೈರತಿ ಸುರೇಶ್ ಅವರು ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ಕರಾವಳಿ ಭಾಗದ ಜನ ಸುಮ್ಮನೆ ಇರ್ತಾರಾ? ನಗರಬಾಬು, ಖಂಡಿತವಾಗ್ಲು ಈಗಾಗಲೇ ದ್ವೇಷ ಭಾಷಣದ ಸಂಬಂಧಪಟ್ಟಂತೆ ಬಿಲ್ಲನ್ನ ತರಲಾಗ್ತಾ ಇತ್ತು. ಆ ಬಿಲ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಸೊ ಏಕಾಏಕಿ ಸದನದ ವಿಚಾರದಲ್ಲಿ, ಅಂದ್ರೆ ಸದನದಲ್ಲಿ ಇದ್ದಂಥ ಸಚಿವ ಭೈರತಿ ಸುರೇಶ್ ಅವರು ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋರು ಅನ್ನುವಂಥ ಮಾತನ್ನ ಹೇಳ್ತಾರೆ. ಕಾರಣ ಅಂತಂದ್ರೆ ಅಲ್ಲಿ ಒಂದಷ್ಟು ಬಿಜೆಪಿಯವರನ್ನ ಲಾಕ್ ಮಾಡಲಿಕ್ಕೆ ನೀವು ಈ ರೀತಿಯಾದಂಥ ಚರ್ಚೆಯನ್ನ ಅಥವಾ ಈ ತರದ ಬಿಲ್ಲನ್ನ ತರ್ತಿದ್ದೀರಿ ಅನ್ನುವಂಥ ಮಾತನ್ನ ಶಾಸಕರಾದಂಥ ಸುನಿಲ್ ಕುಮಾರ್ ಆಗಿರ್ಬೋದು, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಆಗಿರ್ಬೋದು, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಕರಾವಳಿ ಭಾಗದ ಶಾಸಕರಾಗಿರ್ತಾರೆ. ಸೊ ಹೀಗಾಗಿ ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇದ್ದೀರಿ, ಸೊ ನೀವು ಇರೋದೇ ಬೆಂಕಿ ಹಚ್ಚೋಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದರ ವಿರೋಧವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ
ತನ್ನ ಮಾತನ್ನ ಬೈರತಿ ಸುರೇಶ್ ಅವರು ಸಮರ್ಥಿಸ್ಕೋತಾರೆ. ಹೌದು, ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಇದನ್ನು ವಿರೋಧಿಸಿ ಆ ಬಿಲ್ಲನ್ನು ತಂದಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಜೊತೆಗೆ ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಕೂಡ ವಿರೋಧಿಸಿ ಬಾವಿಗಿಳಿತಾರೆ. ಸೊ ಇದಿಷ್ಟೇ ಅಲ್ಲ, ಈಗಾಗಲೇ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥ ಬಿಜೆಪಿ ನಾಯಕರು ಬಾವಿಗಿಳಿದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸೊ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಯಾಕಂತಂದ್ರೆ ದ್ವೇಷ ಭಾಷಣದ ಬಿಲ್ಲು ಪರಿಷತ್ಗೆ ಹೋಗುತ್ತೆ. ಆದರೆ ಒಬ್ಬ ಸಚಿವರಾಗಿ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವರ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹವನ್ನ ಮಾಡೋದ್ರ ಜೊತೆಗೆ ಸಚಿವರು ಈ ರೀತಿ ಮುಂದೆಂದು ಓಕೆ, ಥ್ಯಾಂಕ್ ಯು. ಒಮ್ಮೆ ನಾಯಕರು ಮಾತಾಡುವಾಗ ಏನು ಮಾತಾಡ್ತಾ ಇದ್ವಿ ಅಂತೇಳಿ ಆಲೋಚನೆಯನ್ನು ಮಾಡೋದಿಲ್ಲ. ನೋಡಿ, ಈ ಒಂದು ಹೇಳಿಕೆ ಬೈರತಿ ಸುರೇಶ್ ಅವರ ಹೇಳಿಕೆ ಸಂಕಷ್ಟ ತಂದಿಡ್ತವ್ರಿಗೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಸದನದಲ್ಲಿ ಕರಾವಳಿಯವರು ಬೆಂಕಿ ಹಚ್ಚೋರು ಅಂತೇಳಿ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇದು ಕರಾವಳಿ ಭಾಗದ ಜನರಿಗೆ ಮಾಡಿದ ಅವಮಾನ ಅಂತೇಳಿ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಕರಾವಳಿ ಭಾಗದ ಶಾಸಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಬೈರತಿ ಸುರೇಶ್ ಅವರು ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ಕರಾವಳಿ ಭಾಗದ ಜನ ಸುಮ್ಮನೆ ಇರ್ತಾರಾ? ನಗರಬಾಬು, ಖಂಡಿತವಾಗ್ಲು ಈಗಾಗಲೇ ದ್ವೇಷ ಭಾಷಣದ ಸಂಬಂಧಪಟ್ಟಂತೆ ಬಿಲ್ಲನ್ನು ತರಲಾಗ್ತಾ ಇತ್ತು. ಆ ಬಿಲ್ಲಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಸೊ ಏಕಾಏಕಿ ಸದನದ ವಿಚಾರದಲ್ಲಿ ಅಂದರೆ ಸದನದಲ್ಲಿ ಇದ್ದಂಥ ಸಚಿವ ಬೈರತಿ ಸುರೇಶ್ ಅವರು ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾರಣ ಅಂತಂದರೆ ಅಲ್ಲಿ ಒಂದಷ್ಟು BJP-ಅವರನ್ನು ಲಾಕ್ ಮಾಡಲಿಕ್ಕೆ ನೀವು ಈ ರೀತಿಯಾದಂಥ ಚರ್ಚೆಯನ್ನು ಅಥವಾ ಈ ಥರದ ಬಿಲ್ಲನ್ನು ತರ್ತಿದ್ದೀರಿ ಅನ್ನುವಂಥ ಮಾತನ್ನು ಶಾಸಕರಾದಂಥ ಸುನಿಲ್ ಕುಮಾರ್ ಆಗಿರ್ಬೋದು, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಆಗಿರ್ಬೋದು, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಕರಾವಳಿ ಭಾಗದ ಶಾಸಕರಾಗಿರ್ತಾರೆ. ಸೊ ಹೀಗಾಗಿ ಏಕಾಏಕಿ ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇದ್ದೀರಿ, ಸೊ ನೀವು ಇರೋದೇ ಬೆಂಕಿ ಹಚ್ಚೋಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದರ ವಿರೋಧವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ತನ್ನ ಮಾತನ್ನ ಬೈರತಿ ಸುರೇಶ್ ಅವರು ಸಮರ್ಥಿಸ್ಕೋತಾರೆ. ಹೌದು, ನೀವು ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಇದನ್ನು ವಿರೋಧಿಸಿ ಆ ಬಿಲ್ಲನ್ನು ತಂದಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಜೊತೆಗೆ ಕರಾವಳಿ ಭಾಗದವರು ಬೆಂಕಿ ಹಚ್ಚೋಕೆ ಇರೋದು ಅನ್ನುವಂಥ ಮಾತನ್ನು ಕೂಡ ವಿರೋಧಿಸಿ ಬಾವಿಗಿಳಿತಾರೆ. ಸೊ ಇದಿಷ್ಟೇ ಅಲ್ಲ, ಈಗಾಗಲೇ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥ ಬಿಜೆಪಿ ನಾಯಕರು ಬಾವಿಗಿಳಿದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸೊ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಯಾಕಂತಂದ್ರೆ ದ್ವೇಷ ಭಾಷಣದ ಬಿಲ್ಲು ಪರಿಷತ್ಗೆ ಹೋಗುತ್ತೆ. ಆದರೆ ಒಬ್ಬ ಸಚಿವರಾಗಿ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವರ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹವನ್ನ ಮಾಡೋದ್ರ ಜೊತೆಗೆ ಸಚಿವರು ಈ ರೀತಿ ಮುಂದೆಂದು ಓಕೆ, ಥ್ಯಾಂಕ್ ಯು.